ಹಿಂದೂ ಮುಖಂಡರಿಂದ ಸಹಾಯ ಮಾಡ್ತೇನೆಂದ ಮುಸ್ಲಿಂ ಮುಖಂಡ ಆದಿಲ್ ಖಾನ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಈತ ಮದ್ದೂರು ಪ್ರವಾಸಿ ಮಂದಿರದಲ್ಲಿ ನಡೆದ ಪ್ರಗತಿಪರ ಸಭೆಯಲ್ಲಿ ಹೋರಾಟಕ್ಕೆ ಆರ್ಥಿಕ ನೆರವು ಬಗ್ಗೆ ಹೇಳಿಕೆಯನ್ನ ನೀಡಿದ್ದು, ಈತನ ಈ ಹೇಳಿಕೆ ಈಗ ಕೋಮು ಗಲಭೆಗೆ ಎಡೆಮಾಡಿಕೊಡುವ ಪ್ರಚೋದನಾ ಕೆಲಸ ಎಂಬಂತ ಆರೋಪ ಕೂಡ ಕೇಳಿಬಂದಿದೆ. ಈತ ಬೇರ್ಯಾರೂ ಅಲ್ಲ, ಗಲಾಟೆಗೆ ಕಾರಣವಾದ ಜಾಮಿಯಾ ಮಸೀದಿ ಅಧ್ಯಕ್ಷ. ಈತ ಗಲಾಟೆ ಮಾಡಿದ ಬಳಿಕ ತಮ್ಮ ಸಮುದಾಯದಿಂದ ಗಲಭೆಗೆ ಕಾರಣವೆಂದು ಕ್ಷಮೆ ಯಾಚಿಸಿದ್ದ. ಈಗ ಪ್ರಗತಿಪರರ ಜತೆ ಸೇರಿ ಉಲ್ಟಾ ಹೊಡೆದು ಪ್ರತಿಭಟನೆ ಮಾಡಿ ತಮ್ಮ ಸಮುದಾಯದಿಂದ ಆರ್ಥಿಕ ಸಹಾಯ ಮಾಡ್ತೇನೆ ಅಂತ ಹೇಳಿಕೆಯನ್ನ ನೀಡಿದ್ದಾನೆ. ಈ ಹೇಳಿಕೆ ಖಂಡಿಸಿ ಹಿಂದೂಪರ ಸಂಘಟನೆ ಮುಖಂಡರು ಮದ್ದೂರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಮತೀಯ ಸಂಘರ್ಷಕ್ಕೆ ಕಾರಣವಾದ ಹೇಳಿಕೆ ಕೊಟ್ಟಿರೋ ಆದಿಲ್ ಖಾನ್ರನ್ನ ಬಂಧಿಸುವಂತೆ ಕೂಡ ಆಗ್ರಹಿಸಿದ್ದಾರೆ. ಆ ಹಿಂದೂಗಳ ವಿರುದ್ಧ ಹೋರಾಟಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು. ನಾನು ಎಷ್ಟಾದರೂ ಬಂಡವಾಳ ತರ್ತೀನಿ, ನಿಮ್ಮ ಜೊತೆ ಆ ಬಂಡವಾಳದ ಜೊತೆಗೆ ನನ್ನ ತನು ಮನ ಧನ ಎಲ್ಲವನ್ನು ಅರ್ಪಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದರು. ಅವರು ಅದಕ್ಕೂ ಹಿಂದೊಂದು ದಿವಸ ಒಂದು ಶಾಂತಿ ಸಭೆ ನಡೆದಾಗ ಆ ಶಾಂತಿ ಸಭೆಯಿಂದ ಹೊರಗಡೆ ಬಂದು ಹಿಂದೂಗಳ ಕ್ಷಮೆಯಾಚನೆ ಮಾಡಿ ಇಲ್ಲೊಂದು ನಾಟಕ ಆಡಿ ಅಲ್ಲಿ ಹಿಂದೆ ಹಿಂದೂ ಪ್ರತಿಭಟನೆಯನ್ನು ಹತ್ತಿಕ್ಕಲಿಕ್ಕೆ ಹಣವನ್ನು ನಾನು ಬಂಡವಾಳವಾಗಿ ಹೂಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರಿಂದ ಅವ್ರನ್ನ ಅರೆಸ್ಟ್ ಮಾಡಿಸಲೇಬೇಕು, ಕಾನೂನಿನ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಅಂತೇಳಿ SP ಅವ್ರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಹಿಂದೂ ಹಿತರಕ್ಷಣಾ ಸಮಿತಿಯ ಎಲ್ಲ ಹಿಂದೂ ಜನಾಂಗನೂ ಒಗ್ಗಟ್ಟಾಗಿ ಇವತ್ತು ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಅದು ಕಾನೂನಿನ ಕ್ರಮ ಜರುಗಿಸಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಆಗಿದೆ. ಇದೇನಾದರೂ ಆಗಿಲ್ಲ ಅಂದರೆ ಜಿಲ್ಲಾದ್ಯಂತ ಕಠಿಣವಾದ ಏನು ಹೋರಾಟ ಇವತ್ತು ಉಗ್ರ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹಿಂದೂ ಜನಾಂಗ ಹೊರಟಿತ್ತು, ಅದು ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಇದನ್ನು ನಡೆಸಬೇಕಾಗುತ್ತೆ. ಅದಕ್ಕೋಸ್ಕರ SP ಅವ್ರಿಗೆ ಗಮನಕ್ಕೂ ತಂದಿದ್ದೇವೆ. ಅವ್ರನ್ನ ಶೀಘ್ರದಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ FIR ಹಾಕಿ ಅವರಿಗೆ ಒಂದು ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಅನ್ನೋದು ನಮ್ಮೆಲ್ಲರ ಬೇಡಿಕೆ ಆಗಿದೆ.